22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ದಿವಸ ಇಡೀ ದೇಶಾದ್ಯಂತ ದೀಪಾವಳಿಯನ್ನು ಆಚರಣೆ ಮಾಡಿ ಅಂತ ಹೇಳಿದ್ದಾರೆ. ಭಾವನಾತ್ಮಕವಾಗಿ ಇದು ಭಾಳ ಸ್ಪಂದನೆ ಸಿಗುತ್ತೆ ಇದಕ್ಕೆ. ಯಾಕೆಂದು ಹೇಳಿ, ಯಾವಾಗ ರಾವಣನ ಕೊಂದು ವಾಪಸ್ ರಾಮ ಅಯೋಧ್ಯೆಗೆ ಬರ್ತಾನೆ, ಆಗ ದೀಪಾವಳಿಯನ್ನು ಕೂಡ ಭಾಳ ಸಂಭ್ರಮದಿಂದ ಆಚರಿಸಲಾಯಿತು. ವೈಜ್ಞಾನಿಕವಾಗಿ ಬೇರೆ ಬೇರೆ ಕಾರಣಗಳಿರ್ಬೋದು, ಆದರೆ ಪೌರಾಣಿಕವಾಗಿ ನಮಗೆ ದೀಪಾವಳಿ ಹಬ್ಬದ ವಿಚಾರಗಳು ಬಂದಾಗ ಈಗಲೂ ಹೇಳೋದು ದೀಪಾವಳಿ ಹಬ್ಬ ಏನು ಅಂತಂದರೆ ಅಯೋಧ್ಯ ಶ್ರೀರಾಮಚಂದ್ರ ರಾವಣನನ್ನು ಸಂಹರಿಸಿ ವಾಪಸ್ ಅಯೋಧ್ಯೆಗೆ ಬರುವಂಥ ಸಂದರ್ಭದಲ್ಲಿ ಇಡೀ ಅಯೋಧ್ಯೆಯಲ್ಲಿ ದೀಪಾವಳಿ ಸಂಭ್ರಮ ಇತ್ತಂತೆ ಅಂತೇಳಿ. ನೀವು ಒಂದು ನೆನಪಿಡಿ, ಆವತ್ತು ಕೊರೋನಾ ಸಂದರ್ಭದಲ್ಲಿ ಶಬ್ದ ಮಾಡಿ ಅಂತ ಹೇಳಿದಾಗ, ದೀಪ ಹಚ್ಚಿ ಅಂತ ಹೇಳಿದಾಗ ಇಡೀ ದೇಶಕ್ಕೆ ದೇಶವೇ ಮಾಡಿತ್ತು. ಬೇರೆ ಯಾರು ಬೇಡ, ದೇವೇಗೌಡರು ಕೂಡ ದೀಪ ಹಚ್ಚಿದ್ರು ಅಲ್ವಾ? ನಾವೆಲ್ಲ ನೋಡಿದ್ದೀವಿ. ಅದನ್ನು ಕುಮಾರಸ್ವಾಮಿ ಅವ್ರ ಹತ್ರ ಕೇಳಿದಾಗ ಕುಮಾರಸ್ವಾಮಿ ಒಂದು ಮಾತನ್ನು ಹೇಳಿದರು. ನರೇಂದ್ರ ಮೋದಿ ಅವರು ಹೇಳಿದಾಗ ಅಂದರೆ ದೇವೇಗೌಡರೇ ದೀಪ ಹಚ್ತಾರೆ, ಇನ್ನು ಉಳಿದವರು ಹೇಗೆ ಅಂತ. ಅದು ಕೊರೋನಾ ವಿಚಾರಕ್ಕೆ. ಈಗ ಇದು ಅಸ್ಮಿತೆಯ ವಿಚಾರ, ಶ್ರೀರಾಮಚಂದ್ರನ ಅಸ್ಮಿತೆಯ ವಿಚಾರ. ಹಾಗಿರುವಾಗ ಜನವರಿ 22ನೇ ತಾರೀಕು ಮತ್ತೊಂದು ದೀಪಾವಳಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ನಡುವೆ ಕರ್ನಾಟಕಕ್ಕೆ ಡಬಲ್ ದೀಪಾವಳಿ. ಯಾಕೆ ಅಂತಂದರೆ ಮೂರ್ತಿ ಕೆತ್ತಿತು ಇಬ್ಬರು ಕನ್ನಡಿಗರು, ಒಬ್ಬ ರಾಜಸ್ಥಾನದ ಶಿಲ್ಪಿ. ಮೂರು ಶಿಲೆಗಳಿದೆ. ಅದರಲ್ಲಿ ಕರ್ನಾಟಕದ ಅರುಣ್ ಯೋಗಿರಾಜ್ ಮತ್ತು ಗಣೇಶ್ ಎಲ್ ಭಟ್ ಯಾವ ಮೂರ್ತಿಯನ್ನು ಕೆತ್ತಿದ್ದಾರೆ ಅಂತ ಅವ್ರು ಇಲ್ಲಿ ತನಕ ಹೇಳಲಿಲ್ಲ. ಕರ್ನಾಟಕದ ಇಬ್ಬರು ಮತ್ತು ರಾಜಸ್ಥಾನದ ಒಬ್ಬರು, ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅವರು ಕೂಡ ಮೂರ್ತಿ ಕೆತ್ತನೆಯನ್ನು ಮಾಡಿದ್ದಾರೆ. ಇಬ್ಬರು ಕರ್ನಾಟಕದವರು ಮತ್ತು ಒಬ್ಬರು ರಾಜಸ್ಥಾನದವರು. ಅಂತಿಮವಾಗಿ ಪ್ರತಿಷ್ಠಾಪನೆ ಆಗಲಿರುವ ಮೂರ್ತಿ ಯಾವುದು? ನಿನ್ನೆಯಿಂದ ವೋಟಿಂಗ್ ಶುರುವಾಗಿದೆ. ನಿಮಗೆ 21ನೇ ತಾರೀಕು ತನಕ ಗೊತ್ತಾಗೋದಿಲ್ಲ. ಆ ಮೂರು ಶಿಲೆಗಳಿತ್ತಲ್ಲ, ಯಾರು ನಿನ್ನೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನಿಂದ ಸಭೆ ಆಯಿತು. ಯಾವುದು ಅಂತ ಆಯ್ಕೆ ಮಾಡ್ತಾರೆ, ಒಂದೊಂದೇ ನೋಡ್ತಾ ಇರ್ತಾರೆ, ಯಾವುದು ಬೇಕು ಯಾವುದು ಬೇಡ, ಯಾವುದೆಲ್ಲ ಕಾರಣಗಳು. ಬಟ್ ಮೂರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಆ ಗರ್ಭಗುಡಿಯೊಳಗೆ ಒಂದೇ ಪ್ರತಿಷ್ಠಾಪನೆ ಆಗೋದು. ಪ್ರತಿಷ್ಠಾಪನೆ ಆಗಲಿರುವ ಮೂರ್ತಿಯ ಆಯ್ಕೆಗೆ ಮತದಾನವಾಗಿದೆ. ಆಯ್ಕೆಯಾದ ಮೂರ್ತಿ ಯಾವುದು ಅಂತ ಯಾರಿಗೂ ತಿಳಿಸಿಲ್ಲ. ಈಗಾಗಲೇ ಆಯ್ಕೆಯಾಗಿದೆಯಂತೆ. ಪ್ರತಿಷ್ಠಾಪನಾ ದಿನ ಅಥವಾ ಒಂದು ದಿನದ ಮುನ್ನಾ ದಿನ ಅದು ಬಹಿರಂಗವಾಗುತ್ತೆ. ಆಗಿದೆ, ಆದರೆ ಯಾರಿಗೂ ಅದನ್ನು ಬಿಟ್ಟು ಕೊಡ್ತಾ ಇಲ್ಲ. ಒಂದು ಗರ್ಭಗುಡಿಯಲ್ಲಿ ನೆಲೆಗೊಂಡ್ರೆ 2 ಇತರ ಕಡೆ ಪ್ರತಿಷ್ಠಾಪನೆ ಆಗುತ್ತೆ. ಅಲ್ಲೇ ಪಕ್ಕದಲ್ಲಿ ಯಾರಾದರೂ ಮಾಡ್ತಾರೆ. ಈ ರಾಮಲಲ್ಲನ ವಿಗ್ರಹಕ್ಕೂ ಕೂಡ ಒಂದು ಒಳ್ಳೆಯ ಜಾಗ ಕೊಡ್ತಾರೆ. ಇಲ್ಲಿ ಗುಡಿಸಲಲ್ಲಿರುವಂಥದ್ದು ಇದೆಯಲ್ಲ, ಒಂದು ಗರ್ಭಗುಡಿ, ಉಳಿದದ್ದು ಅಕ್ಕಪಕ್ಕದಲ್ಲಿರುತ್ತೆ. ಕರ್ನಾಟಕದ 2, ರಾಜಸ್ಥಾನದ 1 ಶಿಲೆಯಲ್ಲಿ ಮೂರ್ತಿ ಕೆತ್ತನೆಯಾಗಿದೆ. ಈ ನಡುವೆ ಒಂದು ಸಣ್ಣ ಬೇಸರ ಏನಪ್ಪ ಅಂತಂದರೆ, ಕಾರ್ಕಳದಿಂದ ಒಂದು ಶಿಲೆ ಹೋಗಿತ್ತು, ಗೊತ್ತಾ? ಕಾರ್ಕಳದಿಂದ ಒಂದು ಶಿಲೆ ಹೋಗಿತ್ತು. ಆಮೇಲೆ ಇನ್ನೊಂದು ನಮ್ಮ ಎಲ್ಲಿ ಎಚ್ ಡಿ ಕೋಟೆಯಿಂದ ಮತ್ತು ಕಾರ್ಕಳದಿಂದ ಹೋಗಿತ್ತು, ಒಂದು ರಾಜಸ್ಥಾನದಿಂದ. ಕಾರ್ಕಳದ ಶಿಲೆ ಸ್ವಲ್ಪ ಬಿರುಕು ಬಿಟ್ಟಿದೆ, ಹಾಗಾಗಿ ಆ ಶಿಲೆಯನ್ನು ತಿರಸ್ಕರಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಈ ಮೂರ್ತಿ ಹೇಗಿರುತ್ತೆ? ನಾನು ನಿನ್ನೆ ಕೂಡ ಹೇಳಿದೆ ಮೂರ್ತಿ ಹೇಗಿರುತ್ತೆ ಅಂತ. 51 ಇಂಚಿನ ಮೂರ್ತಿ ಇರುತ್ತೆ. ಈ ಥರ ಇರೋದಿಲ್ಲ, ಆಯಿತಾ? ಇದು ಜಸ್ಟ್ ತೋರಿಸಿದ್ದು ನಾನು ನಿಮಗೆ. ಈ ಥರ ಇರೋದಿಲ್ಲ, ಇದು ಬಾಲಮೂರ್ತಿ. 51 ಇಂಚಿನ 3 ಮೂರ್ತಿ ಕೆತ್ತಿದ್ದಾರೆ 3 ಶಿಲ್ಪಿಗಳು. ನೆಕ್ಸ್ಟ್, ಶ್ರೀರಾಮನ ಪಾದದಡಿ ಕಮಲದ ಹೂವನ್ನು ಕೂಡ ಕೆತ್ತಲಾಗಿದೆಯಂತೆ. ದೈವಿಕತೆ ಅಭಿವ್ಯಕ್ತಿಪಡಿಸುವ ಮಗುವಿನಂತೆ ಲವಲವಿಕೆ ಇರುವ ಮಂದಸ್ಮಿತವಾಗಿರುವ ಶ್ರೀರಾಮನ ಮೂರ್ತಿಗೆ ಮನ್ನಣೆ ಸಿಗಲಿದೆ. ರಾಮ್ ಲಲ್ಲ ಗೊತ್ತಾಯ್ತಲ್ಲ ನಿಮಗೆ? ಯಾಕಂದರೆ ಆತ ಹುಟ್ಟಿದ ಊರದು ಅಯೋಧ್ಯೆ. ಹಾಗಾಗಿ ನಿಮಗೆ ನೀವು ಬಿಲ್ಲು ಬಾಣ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬೇಡಿ. ರಾಮ್ ಲಲ್ಲ ಪುಟ್ಟ ಬಾಲಕ ರಾಮನಾಗಿರ್ತಾನೆ ಅಲ್ಲಿ. ಮಂದಸ್ಮಿತವಾಗಿ ಆ 3 ಮೂರ್ತಿ ಇದೆ. 3 ಮೂರ್ತಿಯಲ್ಲಿ ಒಂದು ಮೂರ್ತಿಗೆ ಮಹತ್ವ ಸಿಗುತ್ತೆ.